ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಶ್ರೀ ವಿಜಯ ಪ್ರಕಾಶನ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಹಿರಿಯ ಪತ್ರಕರ್ತರು ಹಾಗೂ ಸಾಹಿತಿಗಳಾದ ಶ್ರೀನಿವಾಸ್ ಸಿರ್ನೂರ್ಕರ್ ಅವರು ರಚಿಸಿರುವ ದಾಸ ಸಾಹಿತ್ಯದ ಆಧುನಿಕ ಆಯಾಮಗಳು ಹಾಗೂ ಕಲ್ಯಾಣ ಕರ್ನಾಟಕದ ಅರಣ್ಯ ರೋದನ ಎಂಬ 2 ಕೃತಿಗಳ ಲೋಕಾರ್ಪಣೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ದಾಸ ಸಾಹಿತ್ಯ ಮಾನವೀಯ ಮೌಲ್ಯಗಳನ್ನು ಸಾರುವುದಾಗಿದೆ ಎಂದು ಖ್ಯಾತ ಪುಸ್ತಕೋದ್ಯಮಿ ಬಸವರಾಜ್ ಕೋನೆಕ್ ಹೇಳಿದ್ದಾರೆ. ಅವರು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಶ್ರೀ ವಿಜಯ ಪ್ರಕಾಶನ ಜಿಲ್ಲಾ ಕಸಾಪದ ವತಿಯಿಂದ ರವಿವಾರ ಆಯೋಜಿಸಿದ್ದ ಪತ್ರಕರ್ತರು ಹಾಗೂ ಸಾಹಿತಿ ಶ್ರೀನಿವಾಸ್ ಸಿರ್ನೂರ್ಕರ್ ರಚಿಸಿದ ದಾಸ ಸಾಹಿತ್ಯದ ಆಧುನಿಕ ಆಯಾಮಗಳು ಕಲ್ಯಾಣ ಕರ್ನಾಟಕದ ಅರಣ್ಯ ರೋದನ ಕೃತಿಗಳನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ದಾಸ ಸಾಹಿತ್ಯ ಸಾರ್ವತ್ರಿಕ ಸಾರ್ವಕಾಲಿಕ ಸಾಹಿತ್ಯವಾಗಿದೆ. ಕಲೆ, ಸಾಹಿತ್ಯ, ಸಂಗೀತ, ಮಾಧ್ಯಮ, ಸಾಮಾಜಿಕ ಕಾಳಜಿ ಹೀಗೆ ಬಹುಮುಖಿ ನೆಲೆಯಲ್ಲಿ ಕೃಷಿ ಮಾಡಿದ ಶ್ರೀನಿವಾಸ್ ಸಿರ್ನೂರ್ಕರ್ ಸಮಾಜಮುಖಿ ಲೇಖಕರು ಎಂದು ಅಭಿಪ್ರಾಯಪಟ್ಟರು. ಸಾಹಿತಿ ಸಿರ್ನೂರ್ಕರ್ ಈ ಭಾಗದ ಆರ್ಥಿಕ, ಸಾಮಾಜಿಕ, ಧಾರ್ಮಿಕ ಕ್ಷೇತ್ರದ ಜಾಗೃತಿ ಮೂಡಿಸಿದ್ದಾರೆ. ಯುವಕರಿಗೆ ಪ್ರೇರಣೆಯಾಗಿದ್ದಾರೆ. ಪ್ರಸ್ತುತ ಈ 2 ಕೃತಿಗಳಲ್ಲಿ ದಾಸ ಸಾಹಿತ್ಯದಲ್ಲಿ ಸಾಮರಸ್ಯ ನೆಲೆಗಳನ್ನು ಗುರುತಿಸಿ ದಾಸರ ಜಾತ್ಯತೀತ ಮನೋಭಾವ ಹಿಡಿದಿಟ್ಟಿದ್ದಾರೆ. ಮೇಲಾಗಿ ಈ ಭಾಗದ ಪ್ರಗತಿಗೆ ಅಗತ್ಯವಾದದ್ದನ್ನು ಆಡಳಿತ ನಡೆಸಿದವರು, ನಡೆಸುವವರು ಗಮನ ಹರಿಸಬೇಕು ಎಂಬುದನ್ನು ಅಧಿಕೃತವಾಗಿ ಮನಗಾಣಿಸಿದ್ದಾರೆ ಎಂದರು. ತಮ್ಮ ಕೈಯಲ್ಲಿ 2 ವಿವಿಧ ವಿಷಯಗಳ ವಿಶೇಷ ಹೊಂದಿರುವ ಲೇಖಕರ ಹೊಸ ಹುಡುಗಾಟಕ್ಕೆ ಸಾಕ್ಷಿಯಾಗಿದೆ. ಶ್ರೀನಿವಾಸ್ ಸಿರ್ನೂರ್ಕರ್ ಅವರು ಮೇಧಾವಿ, ವಿಚಾರಧಾರಿ, ಪ್ರಸ್ತುತವಾಗಿ ಸಾಕಾರಗೊಂಡ ಕಲ್ಯಾಣ ಕರ್ನಾಟಕದ ಅರಣ್ಯ ರೋದನ, ಇದು ಹೋದ ಸಂಡೇ ದಿವಸ ಪ್ರಜಾವಾಣಿ ಪತ್ರಿಕೆಯಲ್ಲಿ ಕೂಡ ಈ ಕೃತಿ ವಿಮರ್ಶೆ ನನಗೆ ಭಾಳ ಸಂತೋಷ ಆಯಿತು. ಅಂದರೆ ಮಾಧ್ಯಮದವರು ಕೂಡ ನನ್ನ ಕೃತಿಗಳನ್ನು ವಿಮರ್ಶೆ ಮಾಡಲಿಕ್ಕೆ ಹೋಗೋದಿಲ್ಲ. ಅದು ಒಂದು ನಾನು ನೋಡಿ ಸಂಕೇಶ್ವರದಲ್ಲಿ ಸಾಕಷ್ಟು ಸಲ ನಾನು ಭೇಟಿ ಆದಾಗ ಈ ಭಾಗದ ಲೇಖಕರ ಕೃತಿಗಳನ್ನು ಸ್ವಲ್ಪ ವಿಮರ್ಶೆ ಮಾಡಿ ಈ ಭಾಗದ ಲೇಖಕರು ರಾಜ್ಯ ಮಟ್ಟದಲ್ಲಿ ಮುಟ್ಟಿಸಿ ಅಂತ ನಾನು ಭಾಳ ಕಳಕಳಿಕೆಯಿಂದ ವಿನಂತಿ ಮಾಡಿಕೊಂಡು ಕೂಡ ಆಸೆ ಇನ್ನೂವರೆಗೂ ಹಾಗೆ ಬಂದಿದೆ. ಅದು ಯಾವತ್ತು ಕಾಲ ಕೊಡಬೇಕು ನೋಡಬೇಕು. ಈ ಕಲ್ಯಾಣ ಕನ್ನಡದ ಕೃತಿ ವಿಮರ್ಶೆ ನೋಡಿ ನನಗೆ ಭಾಳ ಸಂತೋಷ ಆಯಿತು. ಈ ಭಾಗದ ಜನರು ಬದುಕು ಅರ್ಥಹೀನವಾಗಿ ಜನರಿಗೆ ಹೊಸ ಚೈತನ್ಯ ಆಲೋಚನೆ ತುಂಬಿಸಿ ಅವರಿಗೆ ಪ್ರಗತಿ ದಾರಿ ಕಡೆ ಸಾಗಿಸುವುದು ಅತ್ಯಂತ ಅವಶ್ಯಕವಾಗಿದೆ. ಈ ದಿಸೆಯಲ್ಲಿ ಪ್ರಸ್ತುತ ಕೃತಿಯು ಅತ್ಯಂತ ಮಹತ್ವಪೂರ್ಣವಾಗಿದೆ. ಶ್ರೀನಿವಾಸ್ ಸಿರ್ನೂರ್ಕರ್ ಅವರು ಈ ಭಾಗದ ಆರ್ಥಿಕ, ಸಾಮಾಜಿಕ ಹಾಗೂ ಧಾರ್ಮಿಕ ವ್ಯವಸ್ಥೆಯ ಬಗ್ಗೆ ಸಂಶೋಧನೆ ಮಾಡಿ ಅಗಾಧವಾದ ಜ್ಞಾನವನ್ನು ಪಡೆದಿದ್ದಾರೆ. ತಮ್ಮ ನಿರಂತರ ಲೇಖನದ ಮೂಲಕ ಇದನ್ನು ಹೊರಹಾಕಿ ಜನರಲ್ಲಿ ಹಾಗೂ ಸರ್ಕಾರದಲ್ಲಿ ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ಅವರು ತಮ್ಮನ್ನು ತಾವೇ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ಯುವ ಪೀಳಿಗೆ ಆದರ್ಶವಾಗಿದ್ದಾರೆ. ಈ ಕೃತಿ ವಿಶಿಷ್ಟತೆವೆಂದರೆ ಸಾಮಾಜಿಕ ಪರಂಪರೆ ಜೊತೆಗೆ ಪ್ರಾದೇಶಿಕ ಅಸಮಾನತೆ ಮಾನವ ಅಭಿವೃದ್ಧಿ ಕಲಂ 371 ಜೆ ಪ್ರತಿಪಕ್ಷ ಹಾಗೂ ನಿಸ್ವಾರ್ಥ ಸಮಾಜ ಸೇವಕರಿಗೆ ಮಾತ್ರ ಸಾಧ್ಯ. ಶ್ರೀನಿವಾಸ್ ಸಿರ್ನೂರ್ಕರ್ ಮತ್ತು ಇಂಥ ಪ್ರತಿಭೆಗಳನ್ನು ಕಡೆಗೆ ಸರ್ಕಾರ ಹಾಗೂ ಸಮಾಜ ಗಮನಿಸಿ ಅವರ ಜ್ಞಾನದ ಸ್ವರೂಪವನ್ನು ಪಡೆದು ಅಭಿವೃದ್ಧಿ ಯೋಜನೆಯನ್ನು ರೂಪಿಸಿದರೆ ಈ ಭಾಗದ ಪ್ರಗತಿ ಸಹಜ ಸಾಧ್ಯವಾಗಬಹುದು. ನಿವೃತ್ತ ಪ್ರಾಧ್ಯಾಪಕ ವ್ಯಾಸರಾಜ್ ಸಂತೆಕೆಲ್ಲೂರ್ ಅವರು ದಾಸ ಸಾಹಿತ್ಯದ ಆಧುನಿಕ ಆಯಾಮಗಳು ಕೃತಿ ಕುರಿತು ಮಾತನಾಡಿದರು. ದಾಸ ಸಾಹಿತ್ಯ ಕೇವಲ ಭಗವಂತ ಭಕ್ತನಿಗೆ ಸಂಬಂಧಿಸಿದ್ದಲ್ಲ, ಬದುಕಿನಲ್ಲಿ ನೈತಿಕತೆ, ಧೈರ್ಯ, ಸ್ಥೈರ್ಯವನ್ನು ತುಂಬುವ ಸಾರ್ವತ್ರಿಕ ಸಾರ್ವಜನಿಕ ಮೌಲ್ಯಗಳನ್ನು ಸಾರುತ್ತದೆ ಎಂದರು. ನಿಯಮನ ಹೀಗೆ ಹಲವಾರು ಅರ್ಥಗಳನ್ನ ಆ ನಿಘಂಟಿನಲ್ಲಿ ಕೊಟ್ಟಿದ್ದಾರೆ. ಹಿಂದಕ್ಕೆ ಸುಧಾ ಪತ್ರಿಕೆಯಲ್ಲಿ ಆಯಾಮಗಳನ್ನ ಅದು ಒನ್ ವರ್ಡ್ ಅಂತಾರಲ್ಲ, ಆಯಾ ಮತ್ತು ಮಗಳು ಮಾಡಿ, ಆ ಆಯಾ ಅಂದ್ರೆ ನರ್ಸು, ಆಕೆ ಮಗಳು ಬಹಳ ಸುಂದರ ಇದ್ಲಂತೆ, ಆಯಾ ಮಗಳು ಅಂತ ಒಂದು ಕವನ ಬಂದಿತ್ತು, ಹನಿಗವನ. ಅದು ನನಗೆ ನೆನಪಾಯ್ತು. ಸುಮ್ಮ ಲೈಟ್ ಏನಂತಾರಲ್ಲ, ಆಯಾ ಮಗಳು. ಆದ್ರೆ ಇಲ್ಲಿ ಇರ್ತಕ್ಕಂಥದ್ದು ಈ ಆಯಾಮಗಳು ಇದು ಬೇರೆ. ನಾನು ಕೆಲವು ಆಯಾಮಗಳನ್ನ ಪಟ್ಟಿ ಮಾಡಿದೆ. ದಾಸ ಸಾಹಿತ್ಯ, ಕೌಟುಂಬಿಕ ಜೀವನ,
ದಾಸ ಸಾಹಿತ್ಯ ವ್ಯಕ್ತಿತ್ವ ನಿರ್ಮಾಣ, ದಾಸ ಸಾಹಿತ್ಯ ಆರ್ಥಿಕತೆ, ದಾಸ ಸಾಹಿತ್ಯ ಸಮಾಜಮುಖಿತ್ವ, ಪರಿಸರ, ಆರೋಗ್ಯ, ಸಂಬಂಧ ನಿರ್ವಹಣೆ, ನ್ಯಾಯ ವಿತರಣೆ, ವ್ಯಾಪಾರ, ಭಕ್ತಿ, ಸಂಗೀತ, ಉದ್ವೇಗ ನಿರ್ವಹಣೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹಾಗೂ ಕಷ್ಟಗಳನ್ನು ಎದುರಿಸುವಿಕೆ, ಅಸ್ಥೈರ್ಯ, ಮನೋಧೈರ್ಯ ಹಾಗೂ ಮುಕ್ತಿ ಪಥದಲ್ಲಿ ಸಾಧನೆ, ಸಂವಹನ ಪ್ರಕ್ರಿಯೆ, ನೈಸರ್ಗಿಕ ಪ್ರಕೋಪಗಳು, ಹುಟ್ಟು, ಹೀಗೆ ಹಲವಾರು ಆಯಾಮಗಳಲ್ಲಿ ದಾಸರ ಒಂದು ಸಾಹಿತ್ಯವನ್ನು ನೋಡತಕ್ಕಂತಹ ಪ್ರಸಂಗ ಇದು ಬಂದಿದೆ. ದಾಸ ಸಾಹಿತ್ಯ ಮೂಲವಾಗಿ ಭಕ್ತಿ, ಭಗವಂತನಲ್ಲಿರ್ತಕ್ಕಂತಹ ಒಂದು ಸಾಹಿತ್ಯ, ಅದನ್ನು ನಂಬಿಕೊಂಡೇ ನಾನು ಬೆಳೆದವ. ಕಲ್ಯಾಣ ಕರ್ನಾಟಕದ ಅರಣ್ಯ ರೋಧನ ಕೃತಿಯ ಕುರಿತು ವಿಭಾಗೀಯ ಪತ್ರಾಗಾರ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ವೀರಶೆಟ್ಟಿ ಗಾರಂಪಳ್ಳಿ ಅವರು ಮಾತನಾಡಿ, ಹೊಸ ತಲೆಮಾರಿನವರು ಮಾತು, ಭಾಷಣ, ಬರಹವನ್ನು ಅಧಿಕೃತವಾಗಿ ತೆಗೆದುಕೊಳ್ಳುತ್ತಿಲ್ಲದಿರುವ ಈ ಸಂದರ್ಭದಲ್ಲಿ ಲೋಕ ಗ್ರಹಿಕೆಯನ್ನು ಕಟ್ಟಿಕೊಡುವ ಪ್ರಯತ್ನ ಈ ಕೃತಿಯಲ್ಲಿದೆ ಎಂದರು. ಕಲ್ಯಾಣ ಕರ್ನಾಟಕದ ಹಿಂದುಳಿಯುವಿಕೆಗೆ ಕಾರಣವಾಗಿರುವ ಆಗಬೇಕಾದುದರ ಬಗ್ಗೆ ನಿಖರ ಅಂಕಿ ಅಂಶಗಳನ್ನು ಲೇಖಕರು ಈ ಕೃತಿಯಲ್ಲಿ ಒದಗಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಸಂಬಂಧಿಸಿದ 9 ಲೇಖನಗಳು, ಇತಿಹಾಸಕ್ಕೆ ಸಂಬಂಧಿಸಿದ 4 ಲೇಖನಗಳು, ಭವಿಷ್ಯ ಕುರಿತಾದ ಲೇಖನಗಳಿವೆ. ಕಲ್ಯಾಣ ಕರ್ನಾಟಕದ ಕೋಷ್ಟಕ, ಅಂಕಿ ಸಂಖ್ಯೆಗಳು ಇರುವುದರಿಂದ ಈ ಕೃತಿ ಗಮನಾರ್ಹವೆನಿಸುತ್ತದೆ ಎಂದು ತಿಳಿಸಿದರು. ನನಗೂ ಮನುಷ್ಯ ಸ್ವಭಾವ ನೋಡಿ ನಾನು ಮನುಷ್ಯನೇ ಇರೋದ್ರಿಂದ ಹಾಗೆ ಅನ್ನಿಸುತ್ತೆ ನನಗೂ. ಸುಮಾರು 24 ಬಹುಮುಖ್ಯ ಲೇಖನಗಳಿರುವಂತಹ ಒಂದು ಪುಸ್ತಕ ಕಲ್ಯಾಣ ಕರ್ನಾಟಕ ಅರಣ್ಯ ರೋಧನ ಎನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ರೂಪುಗೊಂಡಿದೆ. ಅದರೊಳಗೆ ಸುಮಾರು 9 ಲೇಖನಗಳು ಈ ಭಾಗದ ಅಭಿವೃದ್ಧಿಯ ಕುರಿತು ಶಿರ್ನೂರ್ಕರ್ ಅವರು ತಮ್ಮ ಚಿಂತನೆಗಳನ್ನು ಹಂಚಿಕೊಂಡಿದ್ದಾರೆ. ಇತಿಹಾಸ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 7 ರಿಂದ 8 ಲೇಖನಗಳಿದ್ದಾವೆ. ಮತ್ತು ಕಲ್ಯಾಣ ಕರ್ನಾಟಕದ ಭವಿಷ್ಯವನ್ನು ಕಟ್ಟಿಕೊಳ್ಳಲು ಬಯಸುವ ಮನಸ್ಸುಗಳಿಗೆ ಮಾರ್ಗಸೂಚಿಯಾಗಿ ಒಂದು 7 ಲೇಖನಗಳನ್ನು ಅವರು ಬರೆದಿದ್ದಾರೆ. ಹೀಗೆ ಒಟ್ಟು 24 ಲೇಖನಗಳಿರುವ 1ನೇ ಡಿವಿಯ ಪುಸ್ತಕ ಇದು. 184 ಸೀಮಿತ ಪುಟಗಳಲ್ಲಿನೇ ಹೇಳಬೇಕಾದ ವಿಷಯವನ್ನು ಅಂಕಿ ಸಂಖ್ಯೆಗಳ ಮೂಲಕ ಮತ್ತು ಕೋಷ್ಟಕಗಳ ಮೂಲಕ ಅವರು ಕೊಟ್ಟಿರೋದ್ರಿಂದ ಪುಸ್ತಕಕ್ಕೆ ಒಂದು ಚಾರಿತ್ರಿಕವಾದ ಮೌಲ್ಯ ದಕ್ಕಿದೆ ಅಂತ ನಾನು ಭಾವಿಸ್ಕೊಳ್ತೀನಿ. 2 ಪುಸ್ತಕಗಳ ಮುಖಪುಟಗಳನ್ನು ನಾನು ಗಮನಿಸಿದೆ. ತುಂಬಾ ಚೆನ್ನಾಗಿ 2 ಪುಸ್ತಕಗಳು ಮುಖಪುಟ ಮಾಡಿದ್ದಾರೆ. ಅವರು ಮುಖಪುಟ ಮಾಡಿದವರ ಹೆಸರುಗಳನ್ನು ಅವ್ರು ಹಾಕಿಲ್ಲ. ನಾನು ಅದನ್ನು ಗಮನಿಸಿದೆ, ಇಲ್ಲ ಹಾಕಿಲ್ಲ ಸರ್. ಅದ್ರ ಮೇಲೆ ಬಿಡ್ಲಿಕ್ಕೆ ಅಂತ ಬಂದ್ಬಿಟ್ಟಿದೆ. ಇದು ಯಾರು ಮಾಡಿದ್ದಾರೆ ಅಂದ್ಕೊಂಡಿಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ನಾನು ಒಬ್ಬ ಪುಸ್ತಕ ಪ್ರೇಮಿಯಾಗಿ ತುಂಬಾ ಮನಸ್ಸಿನ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೀನಿ. ಇದು ಒಟ್ಟಾರೆಯಾಗಿರುವಂತಹದ್ದು. ಒಂದು ಲೋಕದ ಗ್ರಹಿಕೆ ನಮ್ಮ ನಡುವೆ ಈಗಾಗಲೇ ಇದೆ, ಪುಸ್ತಕ ಮತ್ತು ಓದುಗರ ನಡುವೆ. ಕಾವ್ಯದ ಸತ್ಯ ಅಂತ ಒಂದಿದೆ, ಅದು ಲೋಕ ಸತ್ಯದ ಜೊತೆಗೆ ಮುಖಾಮುಖಿ ಆಗಬೇಕು ಅಂತ ನಾವು ಮಾತಾಡ್ತೀವಿ. ಕಾವ್ಯ ಅಂತಂದ್ರೆ ಈ ಪುಸ್ತಕಕ್ಕೆ ನಾವು ಸೀಮಿತ ಮಾಡಿಕೊಂಡು ಗಮನಿಸಬೇಕು. ನಾನು ಆ ಲೋಕಗುಡಿಯ ಮಾತನ್ನು ಬದಲಿಸಲಿಲ್ಲ ಅಷ್ಟೇ. ಆ ಕಾವ್ಯ ಸತ್ಯನ್ನ ಲೋಕದ ಸತ್ಯದೊಂದಿಗೆ ಹೇಗೆ ಮುಖಾಮುಖಿ ಮಾಡದ ಲೇಖಕ ಅನ್ನೋದ್ರ ಮೇಲೆ ಆ ಪುಸ್ತಕದ ಒಟ್ಟಾರೆ ಆಶಯವನ್ನು ನಾವು ಮೌಲ್ಯಮಾಪನ ಮಾಡಲಿಕ್ಕೆ ನಮಗೆ ತುಂಬ ಅನುಕೂಲ ಆಗ್ತದೆ ಅಂತ ನಾನು ಅದು ಅಂದ್ಕೊಂಡಿದ್ದೀನಿ. ಹಾಗಾಗಿ ಅವರು ಪುಸ್ತಕದ ಶೀರ್ಷಿಕೆಯ ಮೂಲಕನೇ ಬಹಳ ದೊಡ್ಡ ಒಂದು ಸಂಕೇತವನ್ನು ನಮ್ಮ ಓದುಗ ವಲಯಕ್ಕೆ ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅರಣ್ಯ ರೋಧನ ಜಿಲ್ಲಾ ಕಸಾಪ ಅಧ್ಯಕ್ಷ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಸಾಹಿತಿ ಶ್ರೀನಿವಾಸ್ ಸಿರ್ನೂರ್ಕರ್ ಅಧ್ಯಕ್ಷತೆ ವಹಿಸಿದ್ದರು. ಉತ್ತಮ ಆಡಳಿತ ಎಂಬುವುದೇ ಭ್ರಮೆಯಾಗಿದೆ. ಅತ್ಯಂತ ಸಂಪದ್ಭರಿತ ಸಾಮ್ರಾಜ್ಯದಲ್ಲಿಯೂ ಉತ್ತಮ ಆಡಳಿತ ಎಂಬುದು ನೋಡಲು ಸಿಗುವುದಿಲ್ಲ. ಅಂತಹ ಆಡಳಿತ ಬರೀ ಕಲ್ಪನೆಯಲ್ಲಿ ಮಾತ್ರ ಸಾಧ್ಯ ಎಂಬಂತಾಗಿದೆ ಎಂದು ಸಾಹಿತಿ ಶ್ರೀನಿವಾಸ್ ಸಿರ್ನೂರ್ಕರ್ ಹೇಳಿದರು. ಕಲಬುರಗಿ ನಗರದ ರಸ್ತೆಗಳನ್ನು ನೋಡಿದರೆ ಇಲ್ಲಿನ ಆಡಳಿತ ಹೇಗಿದೆ ಎಂಬುದು ಗೊತ್ತಾಗುತ್ತದೆ. ಇಲ್ಲಿನ IAS IPS ಅಧಿಕಾರಿಗಳು ಹೇಗೆ ಕೆಲಸ ಮಾಡುತ್ತಾರೋ ತಿಳಿಯಬಹುದು ಎಂದು ಬೇಸರ ವ್ಯಕ್ತಪಡಿಸಿದರು. ದಾಸ ಸಾಹಿತ್ಯದ ಬಗ್ಗೆ ಮೊದಲು ಅಷ್ಟೊಂದು ಆಸಕ್ತಿ ಇರಲಿಲ್ಲ. ಸಾಹಿತಿ ಸ್ವಾಮಿರಾವ್ ಕುಲಕರ್ಣಿ ಅವರು ಅಭಿನಂದನಾ ಗ್ರಂಥವನ್ನು ನೀಡಿದಾಗ ಅದನ್ನು ಓದಿದೆ. ಆಗ ದಾಸ ಸಾಹಿತ್ಯದ ಹೆಬ್ಬಾಗಿಲೆ ತೆರೆದಂತಾಯಿತು. ಪುರಂದರದಾಸರ ಕೀರ್ತನೆಗಳನ್ನು ಬಂಡಾಯ ವಿಷಯ ಕುರಿತು ಉಪನ್ಯಾಸ ನೀಡಿದೆ.
ಅಲ್ಲಿಂದ ದಾಸ ಸಾಹಿತ್ಯದ ಅಧ್ಯಯನ ಶುರು ಮಾಡಿದೆ. ಸಾಕಷ್ಟು ವಿಚಾರಗಳನ್ನು ದಾಸರು 600 ವರ್ಷಗಳ ಹಿಂದೆಯೇ ಕೀರ್ತನೆಗಳ ಮೂಲಕ ತಿಳಿಸಿದ್ದಾರೆ ಎಂದರು. ಕಲ್ಯಾಣ ಕರ್ನಾಟಕದ ಸಮಸ್ಯೆಗಳು ಇಂದಿಗೂ ಆಳುವವರಿಗೆ ಕೇಳಿಸುತ್ತಲೇ ಇಲ್ಲ. ಭಾರತ ಸರ್ಕಾರ ಹೈದರಾಬಾದ್ ಕರ್ನಾಟಕ ಕುರಿತು ಹೊರಡಿಸಿದ ಮೊಟ್ಟ ಮೊದಲು ಶ್ವೇತ ಪತ್ರವನ್ನು ಆಧರಿಸಿ ಹಲವು ಸಂಗತಿಗಳನ್ನು ಕಲ್ಯಾಣ ಕರ್ನಾಟಕದ ಅರಣ್ಯ ರೋಧನ ಕೃತಿಯಲ್ಲಿ ದಾಖಲಿಸಿದ್ದೇನೆ. ಜೊತೆಗೆ ಗೆಜೆಟಿಯರ್ ಜನಪದ ಸಾಹಿತ್ಯವನ್ನು ಆಧರಿಸಿ ಹಲವು ಸಂಗತಿಗಳನ್ನು ನಿರುದ್ವಿಗ್ನವಾಗಿ ದಾಖಲಿಸಿದ್ದೇನೆ ಎಂದು ಹೇಳಿದರು. ಅವ್ರ ಗೆಜೆಟಿಯರ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಇರ್ಬೋದು. ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಮೊಟ್ಟ ಮೊದಲ ಶ್ವೇತಪತ್ರ ಹೊರಡಿಸಿತು ಹೈದರಾಬಾದ್ ಸ್ಟೇಟ್, ಫಸ್ಟ್ ಎವರ್ ವೈಟ್ ಪೇಪರ್ ಅನ್ನು ಹೈದರಾಬಾದ್. ಅದರಲ್ಲಿ ಸಾಕಷ್ಟು ಮಾಹಿತಿಗಳಿಗೆ ಎಲ್ಲೆಲ್ಲಿ ಹತ್ಯಾಕಾಂಡಗಳಾದವು, ಎಷ್ಟೆಷ್ಟು ಜನ ಸತ್ತರು ಅನ್ನೋದೆಲ್ಲ ಅದರಲ್ಲಿ ಇದೆ. ಎಕನಾಮಿಕ್ ಸರ್ವೆ ಅಂತಿದೆ, ಎಕನಾಮಿಕ್ ಸರ್ವೆ ವೈಟ್ ಪೇಪರ್ ನನ್ನ ಹತ್ರ ಇದೆ, ಕೊಟ್ಟಿದ್ದಾರೆ ನನಗೆ. ಅದು ಪುಸ್ತಕ ರೂಪದಲ್ಲಿ ತರೋ ಒಂದು ಎಕನಾಮಿಕ್ ಸರ್ವೆನೂ ಬಿಡುಗಡೆ ಆಗಿದೆ. ಆ ವೈಟ್ ಪೇಪರ್ನಲ್ಲಿ ಇಡೀ ಹೈದರಾಬಾದ್ ಸ್ಟೇಟ್ನಲ್ಲಿ ಎಷ್ಟೆಷ್ಟು ಹತ್ಯೆಗಳಾದವು, ಏನೇನಾದವು ಅನ್ನೋದೆಲ್ಲ ಅವರು ಫಸ್ಟ್ ವೈಟ್ ಪೇಪರ್ ಆಫ್ ಇಂಡಿಯನ್ ಆಫ್ ಇಂಡಿಪೆಂಡೆನ್ಸ್. ಪ್ರಾಯ ಅದರಲ್ಲಿ ಭಾಳಷ್ಟು ಅಂಕಿ ಸಂಖ್ಯೆಗಳು ಸಿಗ್ತವೆ, ಗೆಸ್ಟಿಯರ್ಗಳು ಸಿಗ್ತವೆ. ಸೊ ಅದನ್ನು ಆಧಾರವಾಗಿಟ್ಟು ನಾನು ಬರೆದಿದ್ದೇನೆ ಹೊರತಾಗಿ ಯಾವುದೋ ಹಿಯರ್ಸೆ ಹೇಳಿಕೆ ಕೇಳಿಕೆ ಅಂತ ನಾನು ಅದನ್ನು ನಂಬೋದೆಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ. ಮತ್ತು ಸಾಹಿತ್ಯ ಸಾಕ್ಷ್ಯಗಳು ಕೂಡ ಇದರಲ್ಲಿ ಹೇಳಿಲ್ಲ. ಈಗ ಹರಿದಾಸರು ಮತ್ತು ವಚನಕಾರರು ಏನು ಸಾಹಿತ್ಯ ಸೃಷ್ಟಿ ಮಾಡಿ ಹೋಗಿದ್ದಾರೆ ಅದು ದೊಡ್ಡ ಸಾಕ್ಷ್ಯ ಇರ್ತದೆ. ಮತ್ತು ಇಲ್ಲಿ ಎರಡನೇದಾಗಿ ಜನಪದೀಯ ಸಾಹಿತ್ಯ ಸಾಕ್ಷ್ಯ. ಅವ್ರು ಹೇಳಿದ್ರು ಗೋರ್ಟಾ ಹತ್ಯಾಕಾಂಡದ ಬಗ್ಗೆ ಎಷ್ಟೆಲ್ಲ ಜನಪದದಲ್ಲಿ ಅದು ವೇದನೆ ಇದೆ ಅನ್ನುವಂಥದ್ದು. ಸೊ ಇವೆಲ್ಲವೂ ಕೂಡ ನೋಡಿ ಒಂದು ಸ್ಥೂಲವಾದಂಥ ಒಂದು ತಿಳುವಳಿಕೆಗೆ ಬರುವಂಥ ಪ್ರಯತ್ನ ಭಾಳ ನಿರುದ್ವಿಗ್ನವಾಗಿ ಮಾಡಬೇಕಾದಂಥ ಕಾರ್ಯ ಇತಿಹಾಸ ಬರೆಯುವುದು ಅಂತಂದರೆ. ಅದು ಯಾರೇ ಇತಿಹಾಸ ಬರೆದರೂ ಎಲ್ಲರನ್ನು ಸಂತೃಪ್ತಪಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದಾಗ್ಯೂ ಕೂಡ ವಸ್ತುನಿಷ್ಠವಾಗಿ ಮಾಡಿದರೆ ಸ್ವಲ್ಪ ಹತ್ತಿರ ಹೋಗೋದು ಸತ್ಯಕ್ಕೆ ಅನ್ನುವಂಥದ್ದು ನಮ್ಮಲ್ಲಿ ನಾನು ಕಂಡುಕೊಂಡಿದ್ದೆ. ಅಂಥ ಒಂದು ಪ್ರಯತ್ನ ನಾನು ಅಭಿವೃದ್ಧಿ ವಿಷಯದಲ್ಲಾಗಲಿ, ಸಮತೋಲನದ ಪ್ರಾದೇಶಿಕ ಅಸಮತೋಲನದ ವಿಷಯದಾಗಲಿ ಎಲ್ಲ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೆ. ಅದು ಹೇಳಿದ್ದು, ಕೇಳಿದ್ದು, ಕಣ್ಣಾರೆ ನೋಡಿದ್ದು, ಅನುಭವಜನ್ಯವಾದದ್ದು ಎಲ್ಲವನ್ನು ಒಂದುಗೂಡಿಸಿ ಅದನ್ನು ನಾನು ಒಂದು ಇದರಲ್ಲಿ ಈಗ ಅರಣ್ಯ ರೋಧನದಲ್ಲಿ ಹೇಳಿದ್ದೆ. ಅರಣ್ಯ ರೋಧನ ಅಂತಂದರೆ ಅದು ಭಾಳ ಜನಕ್ಕೆ ಅರಣ್ಯಕ್ಕೆ ಸಂಬಂಧಪಟ್ಟದ್ದು ಅಂತ ತಿಳ್ಕೊತಾರೆ. ಅದಲ್ಲ ಅರಣ್ಯ ರೋಧನ ಅಂತಂದರೆ ನೀವು ಅರಣ್ಯದಲ್ಲಿ ಕಾಡಿನಲ್ಲಿ ಹೋಗಿ ಕುಳಿತು ಅಯ್ಯೋ ನನಗೆ ಹೀಗಾಯ್ತಲ್ಲ, ನನಗೆ ಇದಿಲ್ಲ ಅಂತ ನೀವು ಹತ್ತೊತ್ತು ಕೊಟ್ಟರೆ ಯಾಕೆ ಹೇಳ್ತಾರೆ ಅರಣ್ಯದಲ್ಲಿ? ಅದು ನಿಜವಾದ ಅರಣ್ಯ. ಕಲ್ಯಾಣ ಕರ್ನಾಟಕದ ಜನತೆಯ ಅರಣ್ಯ ರೋಧನ ಇದ್ದು. ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ, ಎಕೆ ರಾಮೇಶ್ವರ್, ಅಮೋಘ್ ಸಿರ್ನೂರ್ಕರ್, ಪ್ರಭಾಕರ್ ಜೋಶಿ, ವಿನೋದ್ ಕುಮಾರ್, ಸುಬ್ಬರಾವ್ ಕುಲಕರ್ಣಿ, ಡಾಕ್ಟರ್ ಸುನಂದ, ಸಿಎಸ್ ಮಾಲಿ ಪಾಟೀಲ್, ಡಾಕ್ಟರ್ ಶಿವರಂಜನ್ ಸತ್ಯಂಪೇಟೆ, ಶಿವರಾಜ್ ಅಂಡಗಿ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಂಜೀವ್ ಸಿರ್ನೂರ್ಕರ್ ಸ್ವಾಗತಿಸಿದರು. ಸ್ನೇಹಾ ಸಿರ್ನೂರ್ಕರ್ ಪ್ರಾರ್ಥಿಸಿದರು. ವೆಂಕಟೇಶ್ ಮುದುಗಲ್ ನಿರೂಪಿಸಿದರು. ಕರ್ನಾಟಕ ಸಂಘಟನಾ ವೇದಿಕೆಯ 10ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಸಂಗೀತ ರಸಮಂಜರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಸಂಘಟನಾ ವೇದಿಕೆಯ 10ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ವಿದ್ಯಾರ್ಥಿ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಸಂಗೀತ ರಸಮಂಜರಿ ಕಾರ್ಯಕ್ರಮವು ದಿನಾಂಕ 8ನೇ ಜೂನ್ 2025ರಂದು ಮುಂಜಾನೆ 11:30 ಗಂಟೆಗೆ ಕಲಬುರಗಿ ನಗರದ ಜಗತ್ ವೃತ್ತದ ಹತ್ತಿರವಿರುವ ಜಿಲ್ಲಾ ಪಂಚಾಯತಿ ಕಚೇರಿಯ ಆವರಣದಲ್ಲಿ ಇರುವ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ಭವನದ ಮೇಲ್ಮಹಡಿಯಲ್ಲಿನ ಸಭಾಂಗಣದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ 50 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಲೋಕೋಪಯೋಗಿ ಇಲಾಖೆ ವೃತ್ತ ಕಲಬುರಗಿಯ ಅಧೀಕ್ಷಕ ಅಭಿಯಂತರರಾದ ಡಾಕ್ಟರ್ ಸುರೇಶ್ ಎಲ್ ಶರ್ಮಾ ಆಗಮಿಸಿದ್ದರು. ವಿಶೇಷ ಅತಿಥಿಗಳಾಗಿ ಬಿಗ್ ಬಾಸ್ ಖ್ಯಾತಿಯ ನಟಿ ಐಶ್ವರ್ಯ ಸಿಂಧೋಗಿ ಆಗಮಿಸಿದ್ದರು. ಪ್ರಶಸ್ತಿ ಪ್ರದಾನ ಮಾಡಲು ಮಣೂರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿಯ ಸಂಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಫಾರೂಕ್ ಅಹಮದ್ ಮಣ್ಣೂರ್ ಆಗಮಿಸಿದ್ದರು. ಜ್ಯೋತಿ ಬೆಳಗಿಸಲು ಕಲಬುರಗಿಯ ಉದ್ದಿಮೆದಾರರಾದ ಬಸನಗೌಡ ಎಂ ಪಾಟೀಲ್ ಆಗಮಿಸಿದ್ದರು. ಕನ್ನಡಾಂಬೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲು ಕಲಬುರಗಿಯ ಉದ್ದಿಮೆದಾರರಾದ ಅಭಿಷೇಕ್ ಬಾಲಾಜಿ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ನಿವೃತ್ತ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ವಿಜಯ್ ಕುಮಾರ್ ಬಿ ಪಟ್ಟಣ್, ಕರ್ನಾಟಕ ರೈತ ಸಂಘ ಹಾಗೂ ರೈತ ಸೇನೆ ಯಾದಗಿರಿಯ ರಾಜ್ಯ ಉಪಾಧ್ಯಕ್ಷರಾದ ಕಾಂತು ಪಾಟೀಲ್ ಹಾಗೂ ಜಯಶ್ರೀ ಪಾಟೀಲ್ ಆಗಮಿಸಿದ್ದರು.
ಅತಿಥಿಗಳಾಗಿ ಕಲಬುರಗಿಯ ಪಲ್ಲವಿ ಹೋಟೆಲ್ನ ಮಾಲೀಕರಾದ ಅನಿಲ್ ಬಿರಾದಾರ್, ಕಲಬುರಗಿಯ ಉದ್ದಿಮೆದಾರರಾದ ಶ್ರೀಮತಿ ಸುಪ್ರಿಯಾ ಎ ಮಠಪತಿ, ಉದ್ದಿಮೆದಾರರಾದ ಅಲ್ಲಮಪ್ರಭು ಮಠಪತಿ, ಕಲ್ಯಾಣ ಕರ್ನಾಟಕ ಜಂಗಮ ಯುವ ಪಡೆ ಕಲಬುರಗಿಯ ಅಧ್ಯಕ್ಷರಾದ ಡಾಕ್ಟರ್ ಸಂಪತ್ ಜೆ ಹಿರೇಮಠ್, ಕಲಬುರಗಿಯ ಖ್ಯಾತ ವೈದ್ಯರಾದ ಡಾಕ್ಟರ್ PN ರಾವ್ ಆಗಮಿಸಿದ್ದರು. ಮೊದಲಿಗೆ ನಾಡಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಂಡಿತು. ಕರ್ನಾಟಕ ಸಂಘಟನಾ ವೇದಿಕೆಯ ಕಲಬುರಗಿ ನಗರ ಮಹಿಳಾ ಘಟಕದ ಅಧ್ಯಕ್ಷರಾದ ಕುಮಾರಿ ವೀಣಾ ಪಾಟೀಲ್ ಸ್ವಾಗತಿಸಿದರು. ನಂತರ ಡಾಕ್ಟರ್ ಸುರೇಶ್ ಎಲ್ ಶರ್ಮಾರವರು ರಿಬ್ಬನ್ ಕತ್ತರಿಸುವ ಮೂಲಕ ವೇದಿಕೆಯನ್ನ ಉದ್ಘಾಟಿಸಿದರು. ನಂತರ ಬಸನಗೌಡ ಎಂ ಪಾಟೀಲ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ತದನಂತರ ಅಭಿಷೇಕ್ ಬಾಲಾಜಿಯವರು ಕನ್ನಡಾಂಬೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು. ತದನಂತರ ಎಲ್ಲ ಅತಿಥಿ ಗಣ್ಯರಿಗೂ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ವೇಳೆ 10ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಾದ ಕುಮಾರಿ ಸುಮನ್ ರಾಘವೇಂದ್ರ, ಕುಮಾರಿ ಸಾನಿಯಾ ಬೇಗಂ, ಶ್ಲೋಕ್ ರೇವಣಸಿದ್ದಪ್ಪ, ಆಕಾಶ್ ಮಹಂತೇಶ್, ವೈಷ್ಣವಿ ನಾರಾಯಣ್, ಸಿದ್ದಮ್ಮ ದಯಾನಂದ್, ಪೃಥ್ವಿರಾಜ್ ಅಮರ್ನಾಥ್, ಶ್ರೇಯಾ ಸೂರ್ಯಕಾಂತ್, ಪ್ರೀತಿ ರಾಜು ಸಿ, ಕುಶಾಲ್ ಕುಮಾರ್ ರಾಠೋಡ್, ಶ್ರೀಕಾರ್ ಸುನಿಲ್, ನಿಖಿತಾ ಶರಣಪ್ಪ, ಅಕ್ಷರಾ ಚಂದ್ರಶೇಖರ್, ಶೋಭಾ ಬಸವರಾಜ್ ಯಾಳಗಿ, ಸಂಪದಾ ಸಂಗಮನಾಥ್ ರೇವತ್ಗಾಂವ್, ನಂದಿನಿ ದಾನಯ್ಯ, ಕಲ್ಪನಾ ಅನಿಲ್ ಕುಮಾರ್, ಶರಣಪ್ಪ ಹಡಪದ್, ವಿನಯ್ ಚನ್ನವೀರಯ್ಯ, ಭಾಗ್ಯಶ್ರೀ ರಾಚಯ್ಯ ಸ್ವಾಮಿ, ವೀರೇಶ್ ನಾಗೇಂದ್ರಪ್ಪ, ವಿಜಯಲಕ್ಷ್ಮಿ ತುಕಾರಾಂ, ಅಪೂರ್ವ ಸುನಿಲ್, ದೇವಿ ಮಲ್ಲಿಕಾರ್ಜುನ್, ಗುರುಪ್ರಸಾದ್ ಅಶೋಕ್ ಹಳಿಗೋದಿ ಇವರಿಗೆ ವಿದ್ಯಾರ್ಥಿ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಅದೇ ರೀತಿ ಪ್ರೀತಿ ರಾಜು ಸಿ ಇವರಿಗೆ ಶಾಂಭವಿ ಬಸನಗೌಡ ಪಾಟೀಲ್ ಅವರು 11,000 ರೂಪಾಯಿ ನಗದು ಬಹುಮಾನ ನೀಡುವ ಮೂಲಕ ಪ್ರೋತ್ಸಾಹಧನವನ್ನ ವಿತರಿಸಿದರು. ಅದೇ ರೀತಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಾದ ಕುಮಾರಿ ಶಿವಮ್ಮ ರಾಜು, ಪಾರ್ವತಿ ಗುಂಡುಗುಂದಿ, ಸೌಮ್ಯ ಅಂಬಾರಾಯ್, ಮಹಾನಂದ ಶಿವಾನಂದ್, ಜ್ಯೋತಿ ಶಾಂತಪ್ಪ, ದಿವ್ಯಾ ಪುರೋಹಿತ್, ಅಪೇಕ್ಷಾ ಸಿದ್ದರಾಮ್, ಮಹಾಲಕ್ಷ್ಮಿ ಬೆಣ್ಣೂರ್, ಭಾರ್ಗವಿ ಅರುಣ್ ಕುಮಾರ್, ನೇಹಾ ಸೂರ್ಯಕಾಂತ್, ದೀಪಿಕಾ ಮಲ್ಲಿಕಾರ್ಜುನ್, ಚೇತನಾ ಡಿ, ಭಾವನಾ ಸುಭಾಷ್ ಗೋಳ, ಕುಮಾರಿ ಭವಾನಿ ಹಾಗೂ ರಾಧಾ ಇವರಿಗೆ ವಿದ್ಯಾರ್ಥಿ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇದೇ ವೇಳೆ ಪ್ರತಿಮಾ ತಂಡದವರಿಂದ ನೃತ್ಯವನ್ನ ಪ್ರದರ್ಶಿಸಲಾಯಿತು. ಅದೇ ರೀತಿ 7 ಕೋಟಿ ಪ್ರೊಡಕ್ಷನ್ಸ್ ವತಿಯಿಂದ ಮಕ್ಕಳು ನೃತ್ಯ ಪ್ರದರ್ಶಿಸಿದರು. ಗುರು ಬಂಡಿ ಅವರು ಕರ್ನಾಟಕ ಸಂಘಟನಾ ವೇದಿಕೆ ಇವತ್ತು 10ನೇ ವಾರ್ಷಿಕೋತ್ಸವವನ್ನ ಆಚರಿಸ್ಕೊಳ್ತಾ ಇದ್ದಾರೆ. ಸೊ ಈ ಒಂದು ಫಂಕ್ಷನ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಈ 10 ವರ್ಷದಲ್ಲಿ ಗುರು ಬಂಡಿ ಅವರು ಯಾವ ತರ ಫಂಕ್ಷನ್ಸ್ ಮಾಡಿರಲ್ಲ ಅಂತ. ಇದೇ ತುಂಬಾ ಅದ್ಭುತವಾಗಿದೆ, ಇದು ಕಾನ್ಸೆಪ್ಟೇ ಅದ್ಭುತವಾಗಿದೆ. ಯಾಕಂದ್ರೆ ನಾನು ಚೆನ್ನಾಗಿ ಓದ್ತಾ ಇದ್ದೆ, ನಾನು ಸ್ಟೇಟ್ ಲೆವೆಲ್ ಹಾಕಿ ಪ್ಲೇಯರ್ ಆಗಿದ್ದೆ. ಯಾವ ಸಂಘಟನೆನೂ ನನ್ನ ಕರ್ಸಿ ಈ ತರ ಅವಾರ್ಡ್ ಯಾರು ಕೊಟ್ಟಿಲ್ಲ. ಸೊ ಇದು ನನ್ಗೆ ಒಂಥರ ಶಾಕ್ ಆಗ್ತಾ ಇದೆ. ಅಂಡ್ ಇದು ಮಕ್ಕಳಿಗೆ ತುಂಬಾ ಸ್ಫೂರ್ತಿಯನ್ನ ಕೊಡುತ್ತೆ ಅಂತ ಅನ್ಸುತ್ತೆ. ತುಂಬಾ ಕಾನ್ಫಿಡೆನ್ಸ್ ಕೊಡುತ್ತೆ ಮಕ್ಳಿಗೂ. ವಿದ್ಯಾರ್ಥಿ ರತ್ನ ಪ್ರಶಸ್ತಿ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ. ಶ್ರೀ ಗುರು ಬಂಡಿಯವರ ಹುಟ್ಟು ಹಾಕಿರ್ತಕ್ಕಂಥ ಕರ್ನಾಟಕ ಸಂಘಟನಾ ವೇದಿಕೆ ಇವತ್ತಿಗೆ 10ನೇ ವರ್ಷದ ವಾರ್ಷಿಕವನ್ನು ಏನಪ್ಪ ಅಂದ್ರೆ ಆಚರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಗುರು ಬಂಡಿಯವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇದೇ ರೀತಿ ಗುರು ಬಂಡಿಯವರು ಮುಂದೆ ಕೂಡ ಒಳ್ಳೆ ಕಾರ್ಯಕ್ರಮಗಳು ಮಾಡಲಿ, ಸಮಾಜ ಸೇವೆ ಮಾಡಲಿ, ಹಾಗೂ ಇನ್ನೂ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಮಕ್ಕಳಿಗಾಗಲಿ ಅಥವಾ ಏನಪ್ಪ ಯಾರೇ ಆಗಲಿ ಒಂದು ಸ್ಪೋರ್ಟ್ಸ್ನಲ್ಲಿ ಇರ್ಬೋದು, ಎಜುಕೇಷನ್ನಲ್ಲಿ ಇರ್ಬೋದು, ಆಮೇಲೆ ಡ್ಯಾನ್ಸ್ನಲ್ಲಿ ಹೀಗೆ ಯಾವ ರೀತಿ ಸಾಧನೆ ಮಾಡಿದ್ರು ಅವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಅವ್ರಿಗೆ ಕರೆಸಿ ಬೆಂತಟ್ಟಿ ಅವರಿಗೆ ಪ್ರೋತ್ಸಾಹ ನೀಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಮುಂದೆ ಗುರು ಬಂಡಿಯವರು ಈಗ ನಮ್ಮ ಕಲಬುರಗಿಯ ನೆಚ್ಚಿನ ಚಲನಚಿತ್ರ ನಿರ್ಮಾಪಕರಾಗಿದ್ದಾರೆ. ಅವರು ಮುಂದೆ ಕೂಡ ಅವರ ಒಳ್ಳೆಯ ಚಿತ್ರಗಳನ್ನು ಮುಂದೆ ಬರಲಿ, ನಮ್ಮೆಲ್ಲರಿಗೂ ಮನರಂಜಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಗುರು ಬಂಡಿಯವರಿಗೆ ಇಡೀ ಕಲಬುರಗಿಯ ಜನತೆ ಪರವಾಗಿ ತುಂಬುವುದರಿಂದ ಹಾರೈಸ್ತೇನೆ. ಸೊ ವಿಶೇಷವಾಗಿ ಇವತ್ತು ಕಲಬುರಗಿಗೆ ಬಿಗ್ ಬಾಸ್ ಖ್ಯಾತಿಯ ನಟಿಯಾಗಿರುವಂತಹ ಐಶ್ವರ್ಯ ಸಿಂಧೋಗಿ ಅವರು ಬಂದಿದ್ದಾರೆ. ಸೊ ಅವ್ರಿಗೆ ಹೇಗೆ ಅನಿಸ್ತಾ ಇದೆ ಕಲಬುರಗಿಗೆ ಬಂದ ಮೇಲೆ ಅಂತ ಕೇಳೋಣ. ಮ್ಯಾಮ್, ಫಸ್ಟ್ ಟೈಮ್ ಬಂದಿದ್ದೀರಾ ಕಲಬುರಗಿ, ಹೇಗೆ ಅನಿಸ್ತಾ ಇದೆ?
ಫಸ್ಟ್ ಟೈಮ್ ಬಂದಿಲ್ಲ, ತುಂಬ ಸಲ ಬಂದಿದ್ದೀನಿ, ಬಟ್ ತುಂಬ ವರ್ಷ ಆಯಿತು ಬಂದು ಅಷ್ಟೇ. ಬಟ್ ಇವಾಗ ಹೊಸ ಥರ ಫೀಲ್ ಆಗ್ತಾ ಇದೆ, ತುಂಬಾ ಇಂಪ್ರೂವ್ಮೆಂಟ್ಸ್ ಆಗಿದೆ ಕಲಬುರಗಿಯಲ್ಲಿ. ಆ್ಯಂಡ್ ಜನ ಮಾತು ಖಾರ ಆದರೆ ಮನಸ್ಸು ತುಂಬ ಜೇನ್ ಥರ ಸ್ವೀಟು. ಬಟ್ ಈ ಒಂದು ಕರ್ನಾಟಕ ಸಂಘಟನೆಯದು 10ನೇ ವಾರ್ಷಿಕೋತ್ಸವ ನಡೀತಾ ಇದೆ. ಸೊ ಅಧ್ಯಕ್ಷರಾದಂಥ ಗುರುಬಂಡಿ ಅವರು ನನ್ನ ಗೆಸ್ಟಾಗಿ ಕರೆದಿದ್ದಕ್ಕೆ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು. ಹಾಗೆ ಕಲಬುರಗಿಯಲ್ಲಿ ಕ್ರೇಜ್ ಹೇಗಿದೆ ಅಂದರೆ ಕಲಾವಿದರಿಗೆ ಎಷ್ಟು ಗೌರವ, ಎಷ್ಟು ಪ್ರೀತಿ ಕೊಡ್ತಾರೆ ಅಂದರೆ, ನಾನು ಬರ್ತಾನೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಒಂದಷ್ಟು ಮೆಸೇಜಸ್ ಬಂದಿತ್ತು. ಸೊ ಅವ್ರಿಗೆಲ್ಲ ನನ್ನ ಫ್ಯಾನ್ಸ್ಗೆ, ನನ್ನ ಪ್ರೋತ್ಸಾಹಿಸೋರಿಗೆ ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್. ಸೊ ತಾವು ಸುಮಾರು ಕಡೆ ರಾಜ್ಯಾದ್ಯಂತ ತಿರುಗಾಡ್ತಾ ಇರ್ತಾರೆ, ಕಾರ್ಯಕ್ರಮ ಅಟೆಂಡ್ ಆಗ್ತಾ ಇರ್ತೀರಾ. ಕರ್ನಾಟಕ ಸಂಘಟನಾ ವೇದಿಕೆ ಮತ್ತು ಗುರುರಾಜ್ ಸಿ ಬಂಡಿಯವರು ಇವತ್ತೇನು ಆಯೋಜಿಸಿದ್ರೆ ಕಾರ್ಯಕ್ರಮ, ಅದ್ರ ಬಗ್ಗೆ ವೈಯಕ್ತಿಕ ಅಭಿಪ್ರಾಯ ಏನು ನಿಮಗೆ? ಎಸ್, ನಾನು ಆಗಲೇ ಹೇಳಿದೆ, ಕರ್ನಾಟಕ ಸಂಘಟನಾ ವೇದಿಕೆ ಒಂದು 10 ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದೆ. ಈ 10 ವರ್ಷದಲ್ಲಿ ಇನ್ನು ಎಂತೆಂಥ ಪ್ರೋಗ್ರಾಮ್ಸ್ ಆರ್ಗನೈಸ್ ಮಾಡಿರಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಬಿಕಾಸ್ ವಿದ್ಯಾರ್ಥಿಗಳಿಗೆ, ಈ ಒಂದು 50 ವಿದ್ಯಾರ್ಥಿಗಳಿಗೆ ಈ ಥರ ಒಂದು ಅವ್ರಿಗೆ ಸೆಪ್ರೇಟ್ ಆದಂಥ ಒಂದು ಮೆಡಲ್ ಆಗಿರ್ಬೋದು, ಒಂದು ಪ್ರಶಸ್ತಿ ಕೊಡೋದು ಆಗಿರ್ಬೋದು, ತುಂಬಾ ಅದು ಸ್ಕೂಲಲ್ಲಿ ಕೊಡೋದು ಬೇರೆ, ಇಲ್ಲಿ ಕೊಡೋದು ಬೇರೆ. ಅವರು ವೈಯಕ್ತಿಕವಾಗಿ ಇದನ್ನು ತಗೊಂಡು ಪರ್ಸ್ನಲ್ ಆಗಿ ಒಂದು ಇದನ್ನು ಆಯೋಜನೆ ಮಾಡಿದ್ದಾರೆ. ಸೊ ಇದು ತುಂಬ ಗ್ರೇಟ್ ಅಂತಲೇ ಹೇಳ್ಬೋದು. ಅವ್ರಿಗೂ ಒಂಥರ ಕಾನ್ಫಿಡೆನ್ಸ್ ಕೊಟ್ಟಂಗೆ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಅವರಷ್ಟು ಕಷ್ಟಪಟ್ಟು ಓದಿರ್ತಾರೆ, ಸೊ ಅವ್ರಿಗೆ ಒಂಥರ ಬಹುಮಾನ ಇದು. ನೀವು ಸಿನಿಮಾ ಫೀಲ್ಡ್ದವರು, ಈಗ ಕಲಬುರಗಿ ಕಲಾವಿದರಿಗೆ ಒಂದು ವೇದಿಕೆ ಕಲ್ಪಿಸೋಕ್ಕೋಸ್ಕರ ನಿರ್ಮಾಪಕರು ಕೂಡ ಆಗಿದ್ದಾರೆ ಗುರುರಾಜ್ ಸಿ ಬಂಡಿ ಅವರು. ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಆಲ್ರೆಡಿ 3-4 ಸಿನಿಮಾ ಪ್ರೊಡ್ಯೂಸರು. ಇನ್ನೇನು ಹೇಳೋಣ, ನನಗೂ ಒಂದು ಚಾನ್ಸ್ ಕೊಡಿಸಿ ಸರ್, ನಿಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಅಷ್ಟೇ ಕೇಳ್ಬೋದು. ಕಲಾ ಸೇವೆ ಜೊತೆಗೆ ಈ ಒಂದು ಸೋಷಲ್ ಸರ್ವಿಸ್ಸು, ಶಿಕ್ಷಣ ಸೇವೆ ಎಲ್ಲವನ್ನೂ ಮಾಡ್ತಾ ಇರೋ ಗುರುಬಂಡಿ ಅವ್ರಿಗೆ ದೊಡ್ಡ ನಮಸ್ಕಾರ ಅಂತಲೇ ಹೇಳ್ಬೋದು. ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ, ಕಲಬುರಗಿ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕಲಬುರ್ಗಿ, ಲವ್ ಯು ಸೋ ಮಚ್. ಆ್ಯಂಡ್ ನಿಜವಾಗ್ಲೂ ಥ್ಯಾಂಕ್ ಯು. ಅಷ್ಟೊಂದು ಮೆಸೇಜಸ್ ಇನ್ ಮಾಡಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ. ಇಲ್ಲಿ ಹಾಕಿರೋ ಬ್ಯಾನರ್ಸ್ದೆಲ್ಲ ಫೋಟೋ ತೆಗೆದು ನನಗೆ ಕಳಿಸಿರೋದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಆ್ಯಂಡ್ ಬಿಗ್ ಬಾಸಲ್ಲಿರೋ ಟೈಮಲ್ಲೂ ನಿಮ್ಮ ಪೇಜಸ್ಗಳಿಂದ ಕಲಬುರ್ಗಿಯಿಂದ ತುಂಬ ಜನ ಪೇಜಸ್ ಓಪನ್ ಮಾಡಿದ್ದಾರೆ. ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಕಲಬುರಗಿನಲ್ಲಿ ಕಲಾವಿದರಿಗೆ ಸಂಬಂಧಪಟ್ಟಂಥ ಯಾವುದೇ ಕ್ಷೇತ್ರದ ಒಂದು ಕಾರ್ಯಕ್ರಮ ಇದು ಕೂಡ ಅಲ್ಲಿ ಮೊದಲು ಬರುವಂಥ ಸಹಾಯಾರ್ಥ ಹೆಸರಂದರೆ ಡಾಕ್ಟರ್ ಸುರೇಶ್ ಶರ್ಮಾ ಸರ್ ಅವ್ರದ್ದು. ಸರ್, ಪ್ರತಿ ಬಾರಿ ಕೂಡ ಗುರುಬಂಡಿ ಸರ್ ಅವರ ಕಾರ್ಯಕ್ರಮಕ್ಕೆ ತಾವು ಬೆನ್ನೆಲುಬಾಗಿ ನಿಲ್ತಾ ಇರ್ತೀರಾ. ಸೊ ಏನು ವಿಶೇಷತೆ ಅನಿಸುತ್ತೆ ನಿಮಗೆ? ಗುರುಬಂಡಿ ಅವರದ್ದು ಸ್ಪೆಷಾಲಿಟಿ ಏನಂದರೆ, ಅವ್ರ ಕಾರ್ಯಕ್ರಮದಲ್ಲಿ ಏನಪ್ಪ ಅಂದ್ರೆ ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ತಾರಲ್ಲ, ಆಮೇಲೆ ಬೇರೆ ಬೇರೆ ಕ್ಷೇತ್ರದ ಸಾಧನೆ ಮಾಡಿದವ್ರಿಗೆ ಅವರು ಸನ್ಮಾನ ಮಾಡಿದ್ದಾರೆ. ಅದಕ್ಕೆ ನಾನು ಗುರುಬಂಡಿಯವರ ಕಾರ್ಯಕ್ರಮದಿಂದ ಸ್ಪೆಷಲ್ ಅನಿಸ್ತಾ ಇದೆ. ಓಕೆ. ಇಲ್ಲಿ ಏನು ಮಕ್ಕಳು ಸಾಧನೆ ಮಾಡಿ ಬಂದಿದ್ದಾರೆ, ಅವ್ರ ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತಂದೆ ತಾಯಿಗಳು ಈ ರೀತಿ ಮಕ್ಕಳು ನೀವು ಓದಿಸಿ ಅವ್ರಿಗೆ ಮುಂದೆ ಒಳ್ಳೆ ಅವ್ರ ಹುದ್ದೆಯಲ್ಲಿ ಅವರು ಡಾಕ್ಟರ್ ಆಗಲಿ, ಇಂಜಿನಿಯರ್ಸ್ ಆಗಲಿ, IAS ಆಫೀಸರ್ಸ್ ಒಳ್ಳೆ ಹುದ್ದೆಯಲ್ಲಿ ಅವ್ರು ಬರೋಕ್ಕೆ ತಾವೆಲ್ಲ ಸಹಕಾರ ನೀಡಬೇಕು, ಮಕ್ಕಳಿಗೆ ಇದೇ ರೀತಿ ಪ್ರೋತ್ಸಾಹ ನೀಡಬೇಕಂತೇಳಿ ತಮಗೆ ನಾನು ವಿನಂತಿಸಿ ಮಾಡ್ಕೊಳ್ತೀನಿ. ಸೊ ಈಗ ನಮ್ಮ ಜೊತೆ ಗುರುರಾಜ್ ಸಿ ಬಂಡಿಯವರಿದ್ದಾರೆ, ಕರ್ನಾಟಕ ಸಂಘಟನಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಸೊ 10ನೇ ವರ್ಷದ ಸಂಭ್ರಮದಲ್ಲಿದೆ. ಸೊ 10 ವರ್ಷದ ಹಿಂದೆ ಯಾವ ಒಂದು ಉದ್ದೇಶದಿಂದ ನಾವು ಶುರು ಮಾಡಿದ್ರಿ, 10 ವರ್ಷ ಜರ್ನಿ ಬಗ್ಗೆ ಹೇಳ್ತೀರಾ? 10 ವರ್ಷದಿಂದ ಏನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಮುಂಚೆ ಕಲಾವಿದರ ಸಂಸ್ಥೆ ಕಟ್ಟಿದ್ದೆ. ಸೊ ಕಲಾವಿದರ ಸಂಸ್ಥೆಗೆ ಒಂದು ಬೆನ್ನೆಲುಬಾಗಿ ಒಂದು ಕನ್ನಡ ಪರ ಸಂಘಟನೆ ಇರಬೇಕು ಅಂತೇಳಿ ಮಾಡಿದ್ವಿ. ಬಟ್ ಅದು 10 ವರ್ಷ ಅಂತಲ್ಲ, ಈಗ 1ನೇ ವರ್ಷ ಅಂತ ಮತ್ತೆ ಸ್ಟಾರ್ಟ್ ಮಾಡ್ಬೇಕಂತೇಳಿ ಇಚ್ಛೆ. ಯಾಕಂದರೆ ಇನ್ನು 10 ವರ್ಷ ಮಾಡಿದ್ದು ಬೇರೆ, ನೀವು ಸ್ಟಾರ್ಟ್ ಮಾಡಿದಾಗ ಬಿಗಿನಿಂಗ್ ಫಸ್ಟ್ 1ನೇ ವರ್ಷ ಅಂತ ತಿಳ್ಕೊಂಡು ಮಾಡಿದ್ರೆ ನಾವು ಇನ್ನೇನಾದರೂ ಅಚೀವ್ಮೆಂಟ್ ಮಾಡ್ಬೋದು ಅಂತೇಳಿ ಹೇಳ್ಬೋದು ಸರ್. ಸೊ ಒಂದು ಮಾತಿದೆ, ಉತ್ತರ ಕರ್ನಾಟಕದವರು ಸಿನಿಮಾ ಇಂಡಸ್ಟ್ರಿನಲ್ಲಿ ನಿಲ್ಲೋದು ತುಂಬ ಕಷ್ಟ ಅಂತ. ತಾವು ಈ ಭಾಗದ ಕಲಾವಿದರಿಗೋಸ್ಕರ ನಿರ್ಮಾಪಕರಾಗಿ 3-4 ಸಿನಿಮಾ ಮಾಡ್ತಾ ಇದ್ದೀರಾ, ಅಲ್ಲಿನ ಅನುಭವ ಹೇಗಿದೆ? ತುಂಬ ಚೆನ್ನಾಗಿ ಅನುಭವ ಇರುತ್ತೆ ಮೇಡಮ್, ಗೊತ್ತಿರ್ತಕ್ಕಂಥ ವಿಷಯನೇ. ಬಟ್ ಎಲ್ಲನೂ ಈಸಿ ಅಲ್ಲ, ಸಿನಿಮಾ ಒಂದೇ ಅಂತಲ್ಲ, ಎಲ್ಲನೂ ಈಸಿ ಅಲ್ಲ. ಬಟ್ ಎಲ್ಲ ಇದು ನಾವು ಯಾವುದೇ ಕೆಲಸ ಮಾಡಿದ್ರಲ್ಲೂ ನಿಷ್ಠೆಯಿಂದ ಮತ್ತು ಸ್ವಂತ ನಾವು ನಿಂತು ಮಾಡಿಕೊಂಡ್ರೆ ಎಲ್ಲದರಲ್ಲೂ ಸಕ್ಸಸ್ ಸಿಗ್ತದೆ. ಸಿನಿಮಾ ರಂಗ ಅಂತಲ್ಲ, ಎಲ್ಲ ರಂಗದಲ್ಲಿ ಕೂಡ ಅದೊಂದು ಸ್ವಂತ ಮಾಡಿದ್ರೆ ಈಗ ಎಕ್ಸಾಂಪಲ್ ತೊಗೋಬೇಕಂದ್ರೆ ಶಿಕ್ಷಣ ರಂಗದಲ್ಲಿ ಅವ್ರು ಸ್ವಂತ ತಂದೆ ತಾಯಿಗಳು ಎಷ್ಟು ಓದಂದರೂ ಸ್ವಂತ ತಾವು ಓದ್ಮೇಲೆ ಒಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸೊ ಹಂಗಾಗಿ ನಾನು ಏನೇ ಎಲ್ಲರೂ ಬೇರೆದು ಏನೋ ಒಂದು ಲಾಸ್ ಆಯಿತು ಹಂಗೆ ಬೇರೆ ಸ್ವಂತ ನಾನು ನಿಂತು ಮಾಡಿದಾಗೆ ಒಂದು ಬೇರೆ ರೀತಿ ಪಾಸಿಟಿವ್ ಆಗಿ ಬಂದಿರುತ್ತೆ. ಸೊ ಇನ್ನು ಮುಂದೆ ಮಾಡ್ತಾ ಇರ್ತೀನಿ. ಸೊ ಇಲ್ಲಿ ಜನರಿಗೆ ಒಂದು ಕ್ಯೂರಿಯಾಸಿಟಿ, ನೆಕ್ಸ್ಟ್ ಪ್ರಾಜೆಕ್ಟ್ ಏನಿರ್ಬೋದು ಅಂತ, ಅದು ಸರ್ಪ್ರೈಸ್ ಕೊಡ್ತೀರಾ ಅಥವಾ ಏನಾದರೂ ಕ್ಲೂ ಕೊಡ್ಬೋದಾ? ಮಾಡೋಣ, ಇನ್ನು ಬರ್ತಕ್ಕಂಥ ದಿನದಲ್ಲಿ ತಿಳಿಸ್ತೀನಿ ಸರ್. ಸೊ ಇವತ್ತಂತೂ ಮಕ್ಕಳಿಗೆಲ್ಲ ವಿದ್ಯಾರ್ಥಿ ರತ್ನ ಪ್ರಶಸ್ತಿ ಪ್ರದಾನ ಮಾಡಿದ್ರಿ. ಸೊ ಮಕ್ಕಳಿಗೆ, ಪೇರೆಂಟ್ಸ್ಗಳಿಗೆ ಕೊನೆಯದಾಗಿ ಏನು ಹೇಳ್ತೀರಾ?
ಮಕ್ಕಳಿಗೆ ಮತ್ತು ಪೇರೆಂಟ್ಸ್ಗೆ ಎಲ್ಲರೂ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಯಾಕಂದ್ರೆ ಇಷ್ಟೊತ್ತು ಒಂದು 10 11 ಗಂಟೆಯಿಂದ ಬಂದು 3 ಗಂಟೆ ತನಕ ನಮಗೆಲ್ಲರೂ ಕಾಯ್ದು ತಮ್ಮ ಪ್ರಶಸ್ತಿ ಸ್ವೀಕರಿಸಿದ್ದಕ್ಕಾಗಿ ಮಕ್ಕಳಿಗಾಗಿರ್ಬೋದು ಮತ್ತು ಅದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥ ಪೋಷಕರಿಗಾಗಿರೋದು ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಅದರಲ್ಲಿ ವಿಶೇಷವಾಗಿ ಮೇಡಮ್ ಅವ್ರು ನಾನು ಒಂದು ಮೆಸೇಜ್ ಮಾಡಿದ ತಕ್ಷಣ ಆ್ಯಕ್ಚುಲಿ ಅವ್ರ ಫ್ರೆಂಡ್ಸ್ ಎಲ್ಲ ನನಗೊಬ್ಬರು ಪರಿಚಯದಾರ ಒಂದು ಇಂಟ್ರೆಸ್ಟಲ್ಲಿ, ಬಟ್ ಅವ್ರು ಯಾರ ಮುಖಾಂತರ ಹೋಗ್ದೇ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿದೆ. ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ನನಗೆ ಒಂದು ಯಾವುದೇ ರೀತಿ ಹಿಂದೆ ಮುಂದೆ ಆಗದೆ ನಮ್ಮ ಕಾರ್ಯಕ್ರಮ ಸಕ್ಸಸ್ ಆಗಿ ಇಲ್ಲಿ ತನಕ ಕುಂತು ಒಬ್ಬ ಸೆಲೆಬ್ರಿಟಿಯಾಗಿ ಇಲ್ಲಿ ತನಕ ಕುಂತು ನಮ್ಮ ಕಾರ್ಯಕ್ರಮ ಎಲ್ಲ ಸುಗಮವಾಗಿ ಒಂದು ನಾರ್ಮಲ್ ಪರ್ಸನ್ ಥರ ನಡೆಸ್ಕೊಟ್ಟಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ಹೇಳ್ತೀನಿ ಮೇಡಮ್ ಅವರೇ. ಅದೇ ರೀತಿ ನಮ್ಮ ಶರ್ಮಾ ಸರ್ ಆಗಿರ್ಬೋದು, ನಮ್ಮೆಲ್ಲ ಕಾರ್ಯಕ್ರಮಕ್ಕೂ ಸಪೋರ್ಟಿವ್ ಆಗಿ ಬೆನ್ನೆಲುಬಾಗಿರ್ತಾರೆ. ನಮ್ಮೆಲ್ಲ ಅಣ್ಣ ತಮ್ಮದಿರು ಅಭಿಷೇಕ್ ಬಾಲಾಜಿ ಆಗಿರ್ಬೋದು, ಸಂಪತ್ತನ ಆಗಿರ್ಬೋದು, ಕಾಂತು ಪಾಟೀಲ್, ನಮ್ಮ ಪಟ್ಟಣ್ ಸರ್ ಆಗಿರ್ಬೋದು, ಇವರೆಲ್ಲರೂ ಸಹಕಾರ ಮತ್ತು ತುಂಬ ಜನರ ಸಹಕಾರ, ಪ್ರೀತಿ, ವಿಶ್ವಾಸ ನಮ್ಮೆಲ್ಲ ಸಂಘಟನೆಯ ಒಂದು ಪದಾಧಿಕಾರಿಗಳ ಒಂದು ಶಕ್ತಿಯಿಂದ ನಮ್ಮ ಕರ್ನಾಟಕ ಸಂಘಟನಾ ವೇದಿಕೆ ವತಿಯಿಂದ 10ನೇ ವರ್ಷದ ಕಾರ್ಯಕ್ರಮ ಅಲ್ಲ 1ನೇ ವರ್ಷದ ಕಾರ್ಯಕ್ರಮ ಮಾಡಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದೆ ಬರ್ತಕ್ಕಂಥ ನಿಮ್ಮೆಲ್ಲರ ಶಕ್ತಿ ಇದರಿಂದ ಏನಾದರೂ ನೆಕ್ಸ್ಟ್ ಬರ್ತಕ್ಕಂಥ ದಿನದಲ್ಲಿ ಒಂದು ಹಂಗೆ ಒಳ್ಳೆ ಕಾರ್ಯಕ್ರಮಗಳು ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಕರ್ನಾಟಕ ಸಂಘಟನಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಗುರುರಾಜ್ ಸಿ ಬಂಡಿ, ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಈಶ್ವರ್, ಕಲಾವಿದರ ಸಂಘ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಸಾಗರ್ ಭಾವಿ, ಕಲಬುರಗಿ ನಗರ ಮಹಿಳಾ ಘಟಕದ ಅಧ್ಯಕ್ಷರಾದ ಕುಮಾರಿ ವೀಣಾ ಪಾಟೀಲ್, ಕಲಬುರಗಿ ನಗರ ಘಟಕದ ಅಧ್ಯಕ್ಷರಾದ ಶಿವಕುಮಾರ್ ಪಾಟೀಲ್ ಸೇರಿದಂತೆ ಅನಿಲ್ ಬಂಡಿ, ಪ್ರದೀಪ್ ಓಂಕಾರ್, ಪ್ರಶಾಂತ್ ಓಂಕಾರ್, ಸಚಿನ್ ಪೂಜಾರಿ, ಸಚಿನ್ ಕೋರ್ವಾರ್, ಶಿವ್ ಕೊಡ್ಸಾಲಿ, ಶಿವಕುಮಾರ್ ಪಾಟೀಲ್, ವೀಣಾ ಪಾಟೀಲ್, ಸಂಗಮೇಶ್ ಶೇಳಗಿ ಸೇರಿದಂತೆ ಕರ್ನಾಟಕ ಸಂಘಟನಾ ವೇದಿಕೆಯ ಇತರೆ ಅನೇಕ ಜನ ಪದಾಧಿಕಾರಿಗಳು ಉಪಸ್ಥಿತರಿರುವ ಮೂಲಕ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು. ಆರ್ಜೆ ಮಂಜು ಹಿರೋಳಿ ಕಾರ್ಯಕ್ರಮ ನಿರೂಪಿಸಿದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.